ಧರ್ಮದ ಮೂಲ ಅಮೃತವನ್ನ ಧಾರೆ ಎರಿಬೇಕಾಗಿರುವಂತಹ ಹಿರಿಯರು ಅದನ್ನು ಮಾಡದೆ ಇನ್ನೊಂದು ವಿಷಯವನ್ನ ಹೇರುತ್ತಾ ಇದ್ದಾರೆ ಅನ್ನೋದಾಯಿತು. ಹೌದು, ಅವರು ಅಂತ ಹೇಳಿದ್ರೆ ನೋಡಿ, ಅವರು ಇಲ್ಲಿ ಮನುಷ್ಯ ಸಮಾಜವನ್ನು ಬೆಳೆಸೋ ಬಗ್ಗೆ ಪ್ರಯತ್ನ ಪಡ್ತಾ ಇಲ್ಲ. ಅವರು ಒಂದು ಒಳ್ಳೆಯ ವ್ಯವಸ್ಥೆ ಬೆಳೆಸೋ ಬಗ್ಗೆ ಯಾರು ಪ್ರಯತ್ನ ಪಡ್ತಾ ಇಲ್ಲ. ನಾನು ಅವರು ಇವರು ಅಂತೇಳಿ ಹೇಳ್ತಾ ಇಲ್ಲ, ಎಲ್ಲ ಕಡೆಯೂ ಕೂಡ ಇದೆ ಇದು, ಎಲ್ಲ ಕಡೆಯೂ ಇದೆ. ನಾವು ಎಲ್ಲರೂ ಸೇರಿ ನಮ್ದು ಎಲ್ಲರದ್ದು ಒಂದು ಎಜೆಂಡಾ ಆಗಬೇಕು. ಅದು ಹಿಂದೂಗಳಾಗಿರಲಿ, ಮುಸ್ಲಿಮರಾಗಿರಲಿ, ಕ್ರೈಸ್ತರಾಗಿರಲಿ, ಲಿಂಗಾಯತರಾಗಿರಲಿ, ಒಕ್ಕಲಿಗರಲಿ, ಯಾರೇ ಆಗಿರಲಿ, ನಮ್ಮ ಎಜೆಂಡಾ ಏನು ಅಂದರೆ ಈ ಸಮಾಜದಲ್ಲಿರುವಂಥ ಕೆಡುಕನ್ನು ನಾವು ದೂರೀಕರಿಸ್ತೇವೆ ಅಂತ, ಈ ಸಮಾಜದ ಕೆಡುಕಿಗೆ ನಾವು ಕಡಿವಾಣ ಹಾಕ್ತೇವೆ ಅಂತ. ಇಲ್ಲದೆ ಹೋದರೆ ಯಾರಿಗೂ ಇಲ್ಲಿ ಉಳಿಗಾಲ ಇಲ್ಲ, ಯಾರಿಗೂ ಇಲ್ಲಿ ಶಾಂತಿ ಇಲ್ಲ, ಯಾರಿಗೂ ಇಲ್ಲಿ ನೆಮ್ಮದಿ ಇಲ್ಲ. ನನ್ನ ಮಗ ಏನಾದರೂ ಅಡ್ಡದಾರಿ ಹಿಡ್ದ ಅಂದರೆ ನನಗೆ ಎಲ್ಲಿ ಶಾಂತಿ ನೆಮ್ಮದಿ ಬರಬೇಕು? ನನ್ನ ಕುಟುಂಬದಲ್ಲಿ ಯಾರಾದರೂ ಒಬ್ಬ ಅಡ್ಡದಾರಿ ಹಿಡ್ದ ಅಂದರೆ ಹೇಗೆ ಆ ಕುಟುಂಬ ನೆಮ್ಮದಿಯಿಂದ ಇರಬೇಕು? ನಮ್ಮ ಈ ಸಂದರ್ಭದ ಕಿವಿ ಮಾತು ಏನು ಅಂದರೆ, ಈ ಸಮಾಜಕ್ಕೆ ನಾವು ಕಿವಿ ಮಾತು ಹೇಳುವುದಕ್ಕೂ ಸಣ್ಣವರಾಗಿರ್ಬೋದು, ಆದರೂ ಇವತ್ತು ನೀವೊಂದು ಅವಕಾಶ ಒದಗಿಸಿ ಕೊಡ್ತಾ ಇದ್ದೀರಿ. ನಾವೆಲ್ಲರೂ ಸೇರಿ, ಇಲ್ಲಿಯ ಎಲ್ಲ ಹಿಂದೂಗಳು, ಇಲ್ಲಿಯ ಎಲ್ಲ ಮುಸ್ಲಿಮರು, ಇಲ್ಲಿಯ ಎಲ್ಲ ಕ್ರೈಸ್ತರು, ಇಲ್ಲಿಯ ಎಲ್ಲ ಲಿಂಗಾಯತರು, ಒಕ್ಕಲಿಗರು, ಕುರುಬರು, ದಲಿತರು ಎಲ್ಲರೂ ಸೇರಿ ನಮ್ಮ ಸಮಾಜದಲ್ಲಿ ಏನು ಕೆಡುಕುಗಳುಂಟು, ನಮ್ಮ ಯುವಕರಲ್ಲಿ ಏನು ಕೆಡುಕುಗಳುಂಟು, ನಮ್ಮ ಯುವತಿಯರಲ್ಲಿ ಏನು ಕೆಡುಕುಗಳುಂಟು, ಆ ಕೆಡುಕನ್ನು ದೂರೀಕರಿಸುವುದಕ್ಕೆ ನಾವು ಪ್ರಯತ್ನ ಪಡಬೇಕು.